ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ರಾಜ್ಯಕ್ಕೆ ಮತ್ತೆ ಹೆಮ್ಮಾರಿ ಕೊರೋನಾ ಲಗ್ಗೆ ಇಟ್ಟಿದೆ. ಕರ್ನಾಟಕದಲ್ಲಿ 10 ದಿನದಲ್ಲಿ 32 ಕೇಸ್ ದಾಖಲಾಗಿದೆ. ನೋಡಿ, ಮತ್ತೆ ವಕ್ಕರಿಸ್ತಾ ಇದೆ ಕಂಡು ಕೇಳರಿಯದಂತಹ ಹೆಮ್ಮಾರಿ ಕೊರೋನಾ. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಮತ್ತೆ ರಾಜ್ಯಕ್ಕೆ ಹೆಮ್ಮಾರಿ ಕೊರೋನಾ ಲಗ್ಗೆ ಇಡ್ತಾ ಇದೆ. ಕರ್ನಾಟಕದಲ್ಲಿ 10 ದಿನಕ್ಕೆ 32 ಕೇಸ್ ಬಂದಿದೆ. ಕೊರೋನಾ ಕೇಸ್ ಮತ್ತೆ ವಕ್ಕರಿಸ್ತಾ ಇದೆ ಹೆಮ್ಮಾರಿ ಕೊರೋನಾ. ರಾಜ್ಯದ ಜನರೇ ಎಚ್ಚರ ಎಚ್ಚರ, ಕರ್ನಾಟಕದಲ್ಲಿ ಕೊರೋನಾ ಮಠಾಶ್ಲೆಗ್ ಬರ್ತಾ ಇದೆ. 6 ವರ್ಷಗಳ ಹಿಂದೆಯಷ್ಟೇ ಜಗತ್ತನ್ನೇ ಈ ಕೊರೋನಾ ಹೆಮ್ಮಾರಿ ನಡುಗಿಸಿತ್ತು. ಈಗ ನೆರೆ ರಾಜ್ಯ ಆಂಧ್ರದಲ್ಲಿ 2 ರಕ್ತವನ್ನ ಕುಡಿದಿದೆ ಕೊರೋನಾ. ಈಗ ಕರ್ನಾಟಕದ ಮೇಲೂ ಕೂಡ ಕೊರೋನಾ ಕರಿನೆರಳು ಬಿದ್ದಿದೆ. 30ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಪಾಸಿಟಿವ್ ಕಂಡು ಬಂದಿದೆ. ಜೂನ್ನಲ್ಲಿ ಕೇವಲ 14 ಪಾಸಿಟಿವ್ ಪ್ರಕರಣ ಇತ್ತು. ಆದರೆ ಈಗ 30ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಜೂನ್ ತಿಂಗಳಲ್ಲಿ ಅಂದ್ರೆ ಕಳೆದ ತಿಂಗಳಲ್ಲಿ 14 ಕೋವಿಡ್ ಪ್ರಕರಣಗಳಿದ್ವು. ಜುಲೈನಲ್ಲಿ ಆ ಸಂಖ್ಯೆ 30ರಿಂದ 32ಕ್ಕೆ ಏರಿಕೆಯಾಗಿದೆ. ಇದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. 193 ಜನ ಕೋವಿಡ್ ಶಂಕಿತರ ಆರೋಗ್ಯ ತಪಾಸಣೆಯನ್ನ ನಡೆಸಲಾಗಿದೆ. ಈ ವೇಳೆ 32 ಜನರಲ್ಲಿ ಕೋವಿಡ್ ಸೋಂಕು ದೃಢಪಟ್ಟಿದೆ. 32 ಜನಕ್ಕೆ ಸದ್ಯಗ ಐಸೋಲೇಷನ್ ನಲ್ಲಿ ಕೋವಿಡ್ ಸೋಂಕಿತರಿದ್ದಾರೆ, ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆಯ ಆಯುಕ್ತರು ಈಗ ತಿಳಿಸಿರುವಂಥದ್ದು. ಆರೋಗ್ಯ ಇಲಾಖೆಯಿಂದ ಈಗ ಮುನ್ನೆಚ್ಚರಿಕಾ ಕ್ರಮದ ಭರವಸೆಯನ್ನ ಕೂಡ ನೀಡಲಾಗಿದೆ. 6 ವರ್ಷಗಳ ಹಿಂದೆಯಷ್ಟೇ ಜಗತ್ತನ್ನೇ ನಡುಗಿಸಿದಂತಹ ಹೆಮ್ಮಾರಿ ಈಗ ಮತ್ತೆ ಲಗ್ಗೆ ಇಟ್ಟಿರುವಂಥದ್ದು. ರಾಜ್ಯಕ್ಕೆ ಮತ್ತೆ ಹೆಮ್ಮಾರಿ ಕೊರೋನಾ ಲಗ್ಗೆ ಇಡ್ತಾ ಇದೆ. ಕರ್ನಾಟಕದಲ್ಲಿ 10 ದಿನದಲ್ಲಿ 32 ಕೇಸ್ಗಳಾಗಿದೆ. ಕೋವಿಡ್ ಕೇಸ್ಗಳು ಮತ್ತೆ ವಕ್ಕರಿಸ್ತಾ ಇದೆ ಮಹಾಮಾರಿ ಕೊರೋನಾ. ರಾಜ್ಯದ ಜನರೇ ಎಚ್ಚರವನ್ನ ವಹಿಸಿ. ಕರ್ನಾಟಕದಲ್ಲಿ ಕೊರೋನಾ ಈಗ ಮತ್ತೆ ಲಗ್ಗೆ ಇಟ್ಟಿದೆ. 6 ವರ್ಷಗಳ ಹಿಂದೆ ಅಷ್ಟೇ ಏನು ಇಡೀ ಜಗತ್ತನ್ನೇ ನಡುಗಿಸ್ಬಿಟ್ಟಿತ್ತು ಈ ಕೋವಿಡ್. ಈಗ ನೆರೆ ರಾಜ್ಯ ಆಂಧ್ರದಲ್ಲಿ 2 ರಕ್ತ ಕುಡಿದಿದೆ. ಕರ್ನಾಟಕದಲ್ಲೂ ಕೂಡ ಈಗ ಕೋವಿಡ್ನ ಕರಿನೆರಳು ಬಿದ್ದಿದೆ. 30ಕ್ಕೂ ಹೆಚ್ಚು ಜನರಿಗೆ ಕೋವಿಡ್ ಪಾಸಿಟಿವ್ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಈಗ ಜೂನ್ನಲ್ಲಿ ಕೇವಲ 14 ಕೇಸ್ ಇತ್ತು, ಕೋವಿಡ್ ಪ್ರಕರಣ 14 ಇತ್ತು. ಆದರೆ ಈಗ ನೋಡಿ, ಜುಲೈನಲ್ಲಿ 30ರಿಂದ 32ವರೆಗೆ ಕೋವಿಡ್ ಕೇಸ್ ಆಗಿರುವಂಥದ್ದು. 193 ಜನಕ್ಕೆ ಏನು ಶಂಕಿತರಿದ್ರು, ಕೋವಿಡ್ ಶಂಕಿತರು, ಅವರನ್ನು ತಪಾಸಣೆ ನಡೆಸಲಾಗಿದೆ. ಅದರಲ್ಲಿ 30ರಿಂದ 32 ಜನಕ್ಕೆ ಕೋವಿಡ್ ಪಾಸಿಟಿವ್ ಈಗ ಬಂದಿದೆ. ಸದ್ಯ ಅವರನ್ನು ಐಸೋಲೇಷನ್ನಲ್ಲಿ ಚಿಕಿತ್ಸೆನ ನೀಡಲಾಗ್ತಾ ಇದೆ. ಯಾವುದೇ ರೀತಿಯ ಆತಂಕ ಬೇಡ ಅಂತ ಹೇಳಿ ಆರೋಗ್ಯ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಎಲ್ಲ ರೀತಿಯ ಒಂದು ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮದ ಭರವಸೆಯನ್ನು ಕೂಡ ನೀಡಲಾಗಿರುವಂಥದ್ದು. ನೋಡಿ, ಏನು ಕೋವಿಡ್-19 ಅಂದರೆ 2019ರಲ್ಲಿ ಏನು ಲಗ್ಗೆ ಇಡುತ್ತೋ ಕೊರೋನಾ, ಈಗ ಮತ್ತೆ ರಾಜ್ಯದಲ್ಲಿ ವಕ್ಕರಿಸಿದೆ. ಪಕ್ಕದಲ್ಲೇ ಕೊರೋನಾ. ಎಚ್ಚರವಾಗಿರಿ ಕರುನಾಡಿನ ಜನ. ಭಾರತಕ್ಕೆ ಮತ್ತೆ ವಕ್ಕರಿಸಿದೆ ಮಹಾಮಾರಿ ಕೋವಿಡ್. ನೋಡಿ, ಪಕ್ಕದ ರಾಜ್ಯದಲ್ಲಿ ಕಾಣಿಸ್ಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ 2ರನ್ನ ಈ ಮಹಾಮಾರಿ ಕೊರೋನಾ ಬಲಿ ಪಡೆದುಕೊಂಡಿದೆ. ಆಂಧ್ರ ಪ್ರದೇಶದಲ್ಲಿ ಮಹಾಮಾರಿ ಕೊರೋನಾಗೆ 2 ಸಾವಾಗಿರುವಂಥದ್ದು. ಈ ಹಿಂದೆ ಅಬ್ಬರಿಸಿ ಬೊಬ್ಬೇರಿದಂತಹ ಕೊರೋನಾ ವೈರಸ್ ಇಡೀ ಜಗತ್ತನ್ನೇ ಗಡಗಡನೆ ನಡುಗಿಸ್ಬಿಟ್ಟಿತ್ತು ಕೋವಿಡ್ ಆಗ. ಆದರೆ ಈಗ ನರಬಲಿ ಪಡೆಯಲು ಕೊರೋನಾ ಎಂಟ್ರಿ ಆಗ್ತಾ ಇದೆ. ನೋಡಿ, ಕರ್ನಾಟಕದ ಮಹಾಜನರೇ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ನೀವು ಸ್ವಲ್ಪ ಯಾಮಾರಿದ್ರು ಕೋವಿಡ್ ಬಂದ್ಬಿಡುತ್ತೆ, ಎಚ್ಚರಿಕೆಯಿಂದ ಇರಬೇಕಾಗಿದೆ. ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಈಗ ಕೋವಿಡ್ನಿಂದಾಗಿ 2 ಸಾವನ್ನಪ್ಪಿದ್ದಾರೆ. ಕರ್ನಾಟಕದ ಜನ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ಹಿಂದೆ ಅಬ್ಬರಿಸಿ ಬೊಬ್ಬೇರಿದ್ದ ಕೊರೋನಾ ವೈರಸ್ ಇಡೀ ಜಗತ್ತನ್ನ ಗಡಗಡನೆ ನಡುಗಿಸ್ಬಿಟ್ಟಿತ್ತು. ಆದರೆ ಈಗ ನರಬಲಿ ಪಡೆಯಲು ಮತ್ತೆ ಕೊರೋನಾ ಎಂಟ್ರಿಯನ್ನ ಕೊಟ್ಟಿದೆ. ನೋಡಿ, ಭಾರತಕ್ಕೆ ಮತ್ತೆ ಲಗ್ಗೆ ಇಟ್ಟಿದೆ ಕೋವಿಡ್. ರಾಜ್ಯದ ಜನರೇ ಎಚ್ಚರ ವಹಿಸಿ. ಕರ್ನಾಟಕದಲ್ಲಿ ಕೊರೋನಾ ಮಠಾಶ್ಲೆಗ್ ಬರ್ತಾ ಇದೆ. ನೋಡಿ, ಈಗಾಗಲೇ 32 ಜನರಿಗೆ ಅಂದರೆ 30ರಿಂದ 32 ಜನರಿಗೆ ಪಾಸಿಟಿವ್ ಬಂದಿದೆ. ಕೋವಿಡ್ ಪಾಸಿಟಿವ್ ಕಂಡು ಬಂದಿದೆ ಕರ್ನಾಟಕದಲ್ಲಿ. ಒಟ್ಟು ಶಂಕಿತರು 193 ಜನ ಕೋವಿಡ್ ಸೋಂಕಿತರಿದ್ದರು. ಅವರನ್ನು ತಪಾಸಣೆ ನಡೆಸಿದಾಗ ಇದರಲ್ಲಿ 30ರಿಂದ 32 ಜನಕ್ಕೆ ಪಾಸಿಟಿವ್ ಬಂದಿದೆ, ಕೋವಿಡ್ ಪಾಸಿಟಿವ್ ಬಂದಿದೆ. ಸದ್ಯ ಈಗ ಐಸೋಲೇಷನ್ನಲ್ಲಿ ಚಿಕಿತ್ಸೆಯನ್ನು
ನೀಡಲಾಗ್ತಾ ಇರುವಂಥದ್ದು. ಯಾವುದೇ ರೀತಿಯ ಆತಂಕ ಬೇಡ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಎಲ್ಲ ರೀತಿಯ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಭರವಸೆಯನ್ನು ಈಗ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಇನ್ನು ಜೂನ್ನಲ್ಲಿ ಬರೀ 14 ಪ್ರಕರಣಗಳಿತ್ತು, ಕೋವಿಡ್ ಕೇಸ್ ಇತ್ತು. ಆದರೆ ಈಗ 32 ಕೋವಿಡ್ ಕೇಸ್ಗಳು ದಾಖಲಾಗಿದೆ.